ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಹನಿ ಟ್ರ್ಯಾಪ್, ಹೈಕಮಾಂಡ್ ಎಂಟ್ರಿ, ಸಿಎಂ ಸಿದ್ದರಾಮಯ್ಯ ಜೊತೆ ಖರ್ಗೆ ಸಮಾಲೋಚನೆ, ರಾಜಣ್ಣ ನಡೆಗೆ ಅತೃಪ್ತಿ. ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ಇಂಗಿತ, ಗೌರವಯುತ ನಿರ್ಗಮನ ಬಯಸಿ ಬಹಿರಂಗ ಹೇಳಿಕೆ, ಏಪ್ರಿಲ್ 1ರಂದು ಅಧಿಕೃತವಾಗಿ ಪ್ರಕಟಿಸುವ ಸಾಧ್ಯತೆ. ಆರ್ಎಸ್ಎಸ್ಗೆ 100 ವರ್ಷ, ಮನೆ ಮನೆ ಸಂಕಲ್ಪ ಅಭಿಯಾನ, ಸಾಮರಸ್ಯ ರಾಷ್ಟ್ರೀಯ ಪುನರ್ಜಾಗೃತಿ ಉದ್ದೇಶ, ಹೊಸಬಾಳೆ. ನೋಟು ವಿಡಿಯೋ ಬಹಿರಂಗ, ನ್ಯಾಯಮೂರ್ತಿ ನಿವಾಸದಲ್ಲಿ ನೋಟುಗಳ ಪತ್ತೆ ಪ್ರಕರಣ. 23 ವರ್ಷದೊಳಗಿನವರ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಫೈನಲ್ಗೆ ಕರ್ನಾಟಕ ಮಹಿಳಾ ತಂಡ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕಲಬೆರಕೆ ಹಾವಳಿ, ರಾಜ್ಯಾದ್ಯಂತ ಎಫ್ಡಿಎ ದಾಳಿ, ಹೋಟೆಲ್, ಮೆಸ್, ಬೇಕರಿ ಮೇಲೆ ದಾಳಿ ಪರಿಶೀಲನೆ. ಮತಗಟ್ಟೆ ಸಮಸ್ಯೆ ಪರಿಹಾರಕ್ಕೆ ದೇಶಾದ್ಯಂತ ಸರ್ವಪಕ್ಷ ಸಭೆ. 4123 ಇಆರ್ಒ, 36 ಸಿಇಒ, 788 ಡಿಇಒ ನಿಯೋಜನೆ. ತಿಂಗಳ ಬಳಿಕ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ಪೋಪ್ ಫ್ರಾನ್ಸಿಸ್, ಆರೋಗ್ಯದಲ್ಲಿ ಚೇತರಿಕೆ, ಆಸ್ಪತ್ರೆ ಬಾಲ್ಕನಿಯಿಂದ ಜನರತ್ತ ಕೈ ಬೀಸಿದ ಪೋಪ್. ಗುಡುಗು ಸಿಡಿಲಿನ ಬೇಸಿಗೆ ಮಳೆ, ಚಿಕ್ಕಮಗಳೂರು, ಹಾಸನ, ವಿಜಯನಗರ ಜಿಲ್ಲೆಗಳಲ್ಲಿ ವರ್ಷಧಾರೆ, ಅಲ್ಲಲ್ಲಿ ಆಲಿಕಲ್ಲು. ಪ್ಯಾರಾ ವಾಲಿಬಾಲ್ ರಾಷ್ಟ್ರೀಯ ಚಾಂಪಿಯನ್ಶಿಪ್, ಕರ್ನಾಟಕ ಪುರುಷರ ತಂಡ ರನ್ನರ್ ಅಪ್.